ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಿಪಿ ನ್ಯೂಸ್ ಕನ್ನಡ. ನಾನು ಭುವನ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಈ ಬೆನ್ನಲ್ಲೇ ಆಡಳಿತಾರೂಢ ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ನಡುವೆ ಸೀಟ್ ಹಂಚಿಕೆಯ ಕಗ್ಗಂಟು ಎದುರಾಗಿದೆ. ಈ ಬಿಕ್ಕಟ್ಟನ್ನ ಶಮನಗೊಳಿಸಲು ಡಿಎಂಕೆ ಸಂಸದೆ ಕನ್ನಿಮೋಳಿ ಅವರು ನಿನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ನಡೆದಂತ ಈ ಮಾತುಕತೆ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಮೂಲಗಳ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ 35 ವಿಧಾನಸಭಾ ಕ್ಷೇತ್ರಗಳನ್ನ ತನಗೆ ಬಿಟ್ಟು ಕೊಡಬೇಕಂತ ಪಟ್ಟು ಹಿಡಿದಿದೆಯಂತೆ. ಕಳೆದ 2021ರ ಚುನಾವಣೆಯಲ್ಲಿ 25 ಸ್ಥಾನಗಳಲ್ಲಿ ಸ್ಪರ್ಧಿಸಿದಂತ ಕಾಂಗ್ರೆಸ್ 18ರಲ್ಲಿ ಜಯಬೇರಿ ಬಾರಿಸಿತ್ತು. ತನ್ನ ಸ್ಟ್ರೈಕ್ ರೇಟ್ ಉತ್ತಮವಾಗಿರುವಂತಹ ಕಾರಣ ಹೆಚ್ಚಿನ ಸ್ಥಾನಗಳಿಗೆ ಅದು ಬೇಡಿಕೆ ಇಡ್ತಾ ಇದೆ. ಆದ್ರೆ ಡಿಎಂಕೆ ಮಾತ್ರ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ನೀಡಲು ಹಿಂದೇಟನ್ನ ಹಾಕ್ತಾ ಇದೆ. ನಾಮಪತ್ರದ ಸ್ಥಾನಗಳ ಹೆಚ್ಚಳಕ್ಕೆ ಸಿದ್ಧವಿರುವಂತಹ ಡಿಎಂಕೆ ದೊಡ್ಡ ಮಟ್ಟದ ಪಾಲನ್ನ ನೀಡೋದಕ್ಕೆ ಸಿದ್ಧವಿಲ್ಲ ಅಂತ ಕನ್ನಿಮೋಳಿ ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಅಧಿಕಾರದಲ್ಲಿ ಪಾಲು ಅಂದ್ರೆ ಸಚಿವ ಸ್ಥಾನಗಳಿಗಾಗಿ ಬಹಿರಂಗವಾಗಿಯೇ ಒತ್ತಾಯಿಸ್ತಾ ಇದ್ದಾರೆ. ಆದ್ರೆ ಡಿಎಂಕೆ ನಾಯಕತ್ವವು ಯಾವುದೇ ಕಾರಣಕ್ಕೂ ಮೈತ್ರಿ ಸರ್ಕಾರ ಅಥವಾ ಅಧಿಕಾರ ಹಂಚಿಕೆಗೆ ಒಲವು ತೋರಿಸ್ತಾ ಇಲ್ಲ. ಕನ್ನಿಮೋಳಿ ಅವರು ಇದೇ ಸಂದೇಶವನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇದರಿಂದಾಗಿ ಸ್ಥಾನಗಳ ಸಂಖ್ಯೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡ್ರು ಅಧಿಕಾರದ ಗದ್ದುಗೆಯಲ್ಲಿ ಪಾಲು ಸಿಗುವುದು ಅನುಮಾನ ಎಂಬಂತಾಗಿದೆ. ಈ ಬಿಕ್ಕಟ್ಟನ್ನ ಬಗೆಹರಿಸಲು ಫೆಬ್ರವರಿ ಮೊದಲ ವಾರದಲ್ಲಿ ಪ್ರಮುಖ ಬೆಳವಣಿಗೆಗಳು ನಡೆಯಲಿವೆ. ಇನ್ನು ಫೆಬ್ರವರಿ 3 ಮತ್ತು 4ರಂದು ಚೆನ್ನೈನಲ್ಲಿ ಉಭಯ ಪಕ್ಷಗಳ ಸಮಿತಿಗಳು ಕೂಡ ಮುಖಾಮುಖಿಯಾಗಲಿವೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ತಮಿಳುನಾಡಿಗೆ ಭೇಟಿ ನೀಡಿ ಅಂತಿಮ ಸುತ್ತಿನ ಮಾತುಕತೆ ನಡೆಸುವ ಸಾಧ್ಯತೆ ಹೆಚ್ಚಳವಿದೆ. ಸೀಟ್ ಹಂಚಿಕೆಯ ಪ್ರಕ್ರಿಯೆ ಮುಗಿದ ತಕ್ಷಣವೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ರಾಜ್ಯದಲ್ಲಿನ ಬಿರುಸಿನ ಪ್ರಚಾರ ಆರಂಭಿಸಲಿದ್ದಾರೆ. ಒಟ್ಟಾರೆಯಾಗಿ ಡಿಎಂಕೆ ತನ್ನ ಪ್ರಭಾವವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ವಿಸ್ತರಿಸಿಕೊಳ್ಳಲು ಹೋರಾಡ್ತಾ ಇದೆ. ಈ ಮಿತ್ರ ಪಕ್ಷಗಳ ನಡುವಿನ ಈ ಹಗ್ಗಾಜಗ್ಗಾಟ ಅಂತಿಮವಾಗಿ ಯಾರ ಪರವಾಗಿ ಮುಕ್ತಾಯಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.